ಇನ್ನು ರಾಜ್ಯಕ್ಕೆ ಮೋದಿ ಆಗಮನಕ್ಕೂ ಮುನ್ನ ಕಾಂಗ್ರೆಸ್ನಿಂದ ಚೊಂಬು ಪ್ರತಿಭಟನೆ. ರಾಜ್ಯಕ್ಕಾಗ್ತಿರುವಂತಹ ಅನುದಾನದ ತಾರತಮ್ಯ ಖಂಡಿಸಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಪ್ರತಿಭಟನೆ. ಕೇಂದ್ರದಿಂದ ರಾಜ್ಯಕ್ಕೆ ಸಿಕ್ಕಿದ್ದು ಕೇವಲ ಚೊಂಬು ಅಂತ ಕಿಡಿಕಾರಿದ್ದಾರೆ. ಚೊಂಬು ಹಿಡಿದು ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮೋದಿ ರಾಜ್ಯಕ್ಕೆ ಚೊಂಬು ಕೊಡ್ತಿದ್ದಾರೆ ಅಂತ ಕಾಂಗ್ರೆಸ್ ಪ್ರತಿಭಟಿಸಿ ಆಕ್ರೋಶ ಹೊರಹಾಕ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸುರ್ಜೇವಾಲಾ ನೇತೃತ್ವದಲ್ಲಿ ಪ್ರತಿಭಟನೆ. ಕೇಂದ್ರದಿಂದ ರಾಜ್ಯಕ್ಕೆ ಸಿಕ್ಕಿದ್ದು ಕೇವಲ ಖಾಲಿ ಚೊಂಬು ಅಂತ ಕಾಂಗ್ರೆಸ್ ಪ್ರತಿಭಟಿಸ್ತಾ ಇದೆ. ನಿನ್ನೆಯಿಂದಲೂ ಕೂಡ ಜಾಹೀರಾತಿನ ಮೂಲಕ ರಾಜ್ಯಕ್ಕೆ ಸಿಕ್ಕಿದ್ದು ಖಾಲಿ ಚೊಂಬು ಅಂತ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿತ್ತು. ಅದರ ಮುಂದುವರೆದ ಭಾಗವಾಗಿ ಈಗ ಬೀದಿಗಿಳಿದು ಪ್ರತಿಭಟಿಸ್ತಾ ಇದೆ. ಚೊಂಬು ಹಿಡಿದು ಈ ಪ್ರತಿಭಟನೆ ಕಾಂಗ್ರೆಸ್ ನಾಯಕರ ನೇತೃತ್ವದಲ್ಲಿ, ಸುರ್ಜೇವಾಲಾ ನೇತೃತ್ವದಲ್ಲಿ ಈ ಪ್ರತಿಭಟನೆ. ಇಂದು ರಾಜ್ಯಕ್ಕೆ ಪ್ರಚಾರಕ್ಕಾಗಿ ಪ್ರಧಾನಿ ಆಗಮಿಸ್ತಾ ಇದ್ದಾರೆ. ಮೋದಿ ಆಗಮನಕ್ಕೂ ಮುನ್ನ ಕಾಂಗ್ರೆಸ್ ಈ ರೀತಿ ಅನುದಾನ ತಾರತಮ್ಯ ಖಂಡಿಸಿ ಚೊಂಬು ಹಿಡಿದು ಪ್ರೊಟೆಸ್ಟ್ ಮಾಡ್ತಾರೆ. ಇನ್ನು ಲೋಕಾಕರಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಚೊಂಬಿನ ಜಟಾಪಟಿ. ಮೋದಿ ಕರ್ನಾಟಕಕ್ಕೆ ಕೊಟ್ಟಿರೋದು ಚೊಂಬು ಮಾತ್ರ ಅಂದ ಡಿಕೆಶಿ. ಮೋದಿ ಬರಲಿ, ಬರಗಾಲದ ದುಡ್ಡು ಯಾಕೆ ಕೊಟ್ಟಿಲ್ಲ ಹೇಳಲಿ, ಭದ್ರಾ ಮೇಲ್ದಂಡೆ ಯೋಜನೆ ದುಡ್ಡು ಯಾಕೆ ಕೊಡ್ಲಿಲ್ಲ ಹೇಳಲಿ, ಮಹದಾಯಿಗೆ ಅನುಮತಿ ಯಾಕೆ ಕೊಟ್ಟಿಲ್ಲ ಹೇಳಲಿ, ಮೇಕೆದಾಟು ಬಗ್ಗೆ ಯಾಕೆ ತೀರ್ಮಾನ ತೆಗೆದುಕೊಂಡಿಲ್ಲ ಹೇಳಲಿ ಅಂತ ಡಿಕೆಶಿ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ. ಬರ್ಲಿ, ಬರಗಾಲ ದುಡ್ಡು ಯಾಕೆ ಕೊಟ್ಟಿಲ್ಲ ಹೇಳಿ, ನಮ್ಮ ಅಪ್ಪರ್ ಭದ್ರಾ ಯೋಜನೆಗೆ ದುಡ್ಡು ಯಾಕೆ ಕೊಟ್ಟಿಲ್ಲ ಹೇಳಿ, ಮಹದಾಯಿಗೆ ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಹೇಳಿ, ಮೇಕೆದಾಟಿಗೆ ಯಾಕೆ ಧೈರ್ಯವಾಗಿ ತೀರ್ಮಾನ ತೆಗೆದುಕೊಳ್ಳಿಲ್ಲ ಹೇಳಿ, ಕರ್ನಾಟಕದ ಅನ್ಯಾಯ ಯಾಕೆ ಸರಿ ಮಾಡಲಿಲ್ಲ ಅನ್ನೋದು ಹೇಳಿ ಅಷ್ಟೇ. ಹೌದು, ಚಂಬು ನಾನು ಹೋಗ್ಬೇಕಾಯ್ತು, ನಂಗೆ ಬೇರೆ ಏನೋ ಕೆಲಸ ಇತ್ತು. ನನಗೆ ಈಗ ನಾನು ಮೈಸೂರಿಗೆ ಹೋಗ್ಬೇಕಾಗಿದೆ. ಮೈಸೂರು ಮಂಡ್ಯ ಪ್ರವಾಸ ಇದೆ. ಚಂಬೆ ಕೊಟ್ಟಿರೋದು, ಕರ್ನಾಟಕಕ್ಕೆ ಕೊಟ್ಟಿರೋ ಚಂಬು. ಆ ಚಂಬಲ್ಲಿ ಕೆಳಗಡೆ ಪ್ರಶ್ನೆ ಕೇಳಿದ್ದೀವಿ, ಆ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದು ಸಾಕು. ಬರ್ಲಿ, ಬರಗಾಲ ದುಡ್ಡು ಯಾಕೆ ಕೊಟ್ಟಿಲ್ಲ. ಲೋಕಸಭಾ ಅಖಾಡದಲ್ಲಿ ಚೊಂಬಿನ ರಾಜಕೀಯ ಜೋರಾಗಿದೆ. ಕಾಂಗ್ರೆಸ್ ಚೊಂಬು ಪ್ರೊಟೆಸ್ಟ್ಗೆ ಎಚ್ಡಿಕೆ ಲೇವಡಿ ಮಾಡಿದ. ಕಾಂಗ್ರೆಸ್ ಪ್ರತಿಭಟನೆ ಭಿಕ್ಷೆ ಬೇಡೋ ಕಾರ್ಯಕ್ರಮ. ಕಾಂಗ್ರೆಸ್ ಭಿಕ್ಷೆ ಬೇಡ್ತಾ ಇದೆ ಎಂದ ಕುಮಾರಸ್ವಾಮಿ. ಚೊಂಬು ರಾಜ್ಯ ಬೊಕ್ಕಸ ಖಾಲಿಯಾಗಿರೋದರ ಸಂಕೇತ. ರಾಜ್ಯ ಬೊಕ್ಕಸ ಖಾಲಿಯಾಗಿದೆ, ಅದಕ್ಕೆ ಕಾಂಗ್ರೆಸ್ ಭಿಕ್ಷೆ ಬೇಡ್ತಾ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನ ಪ್ರತಿಭಟನೆಗೆ ಎಚ್ಡಿಕೆ ವ್ಯಂಗ್ಯ. ಈಗ ಜಾಹೀರಾತು ಬರದ ಆ ಚೊಂಬಿನ ಸಿಂಬಲ್ ಏನು ಗೊತ್ತಾ, ನೆನ್ನೆ ಹಾಕೊಂಡವರಲ್ಲ. ಈ ಸರ್ಕಾರ ಬಂದು 11 ತಿಂಗಳಲ್ಲಿ ನಾಡಿನ ಜನತೆ ತೆರಿಗೆ ರೂಪದಲ್ಲಿ ರಾಜ್ಯಕ್ಕೆ ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಇದೆಯಲ್ಲ ರಾಜ್ಯ ಸರ್ಕಾರದಲ್ಲಿ, ಆ ತೆರಿಗೆ ಹಣ ಎಲ್ಲ ಸಂಪೂರ್ಣ ನುಂಗಿದ್ದೇವೆ. ಖಾಲಿ ಚೊಂಬು ಇಟ್ಕೊಂಡಿದ್ದೇವೆ. ಖಾಲಿ ಚೊಂಬನ ಮತ್ತಿನ್ನೊಂದು ಬಾರಿ ತುಂಬಿಸಿ ಅಂತ ಹೇಳಿ ಇವತ್ತು ಆ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದ್ದೇವೆ ಅಂತಕ್ಕಂಥ ಸಿಂಬಲ್ನ ತೋರಿಸ್ಕೊಂಡಿದ್ದಾರೆ. ಪ್ರೈಸ್ ರೈಸು ಇವತ್ತು ಬರಗಾಲ ಒಂದು ಕಡೆ, ಇವತ್ತು ಹಲವಾರು ರೀತಿಯ ಸಮಸ್ಯೆಗಳಿದೆ. ಅದರ ಬಗ್ಗೆ ಸರ್ಕಾರ ನಡೆಸ್ತಕ್ಕಂಥವರು ಮುಂಜಾಗ್ರತೆ ಕ್ರಮ ಏನು ತಗೋತಾರೆ. ರಿಸರ್ವ್ ಬ್ಯಾಂಕ್ ಇದೆ, ಇನ್ಫ್ಲೇಷನ್ ರೇಟ್ನ ರೈಸ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ಸರಿಪಡಿಸಬೇಕು, ಅದೆಲ್ಲದಕ್ಕೆ ಅವ್ರು ಕ್ರಮ ತಗೋಬೇಕು. ಚೊಂಬು ಅದಕ್ಕೆ ಹೇಳಿದ್ದು, ಮೋದಿಯವರು ಬಂದಾಗ ನಮ್ಮ ರಾಜ್ಯ ಸರ್ಕಾರನ ಇವತ್ತು ಭಿಕ್ಷುಕರನ್ನಾಗಿ ಮಾಡಿದ್ದೇವೆ. ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಮಾಡಿ ಇವತ್ತು ನಾವು ಭಿಕ್ಷೆ ಎತ್ತ ಪರಿಸ್ಥಿತಿಯಲ್ಲಿದ್ದೀವಿ. ಅದಕ್ಕೆ ಚೊಂಬಿಡ್ಕೊಂಡು ಬಂದಿದ್ದೀವಿ. ಏನಾದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.